ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮಂಜರಾಬಾದ್ ಕೋಟೆಯ ಒಂದು ಭಾಗ ಕುಸಿತ, ಇದು ಸರ್ಕಾರದ ನಿರ್ವಹಣೆಯ ಕೊರತೆ ಎಂದು ಆರೋಪ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಿಡಿ. ಮಂಜರಾಬಾದ್ ಕೋಟೆ ಕುಸಿತ ಪ್ರದೇಶಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ. ಇತಿಹಾಸಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಂದು ಆಶ್ವಾಸನೆ. ಕೋಟೆಯ ಅಭಿವೃದ್ಧಿಗೆ ಕ್ರಮದ ಭರವಸೆ. ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲ. ಆಗಸ್ಟ್ 15ರಂದು ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದೆ ಧರಣಿ. ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮೇಶ್ ಕರೆ. ಮಂಜರಾಬಾದ್ ಕೋಟೆ ಕುಸಿತ ಆಕಸ್ಮಿಕವಲ್ಲ, ಸರ್ಕಾರದ ನಿರ್ವಹಣೆಯ ಕೊರತೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಈ ವಿನಾಶಕ್ಕೆ ಕಾರಣ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರೋಪಿಸಿದೆ. ಈ ಬಗ್ಗೆ ಮಾತನಾಡಿದ ಸಂಘದ ಸದಸ್ಯರು, ತಾಲೂಕಿನಲ್ಲಿ ನೆಲೆಗೊಂಡಿರುವ ಈ ಇತಿಹಾಸ ಪ್ರಸಿದ್ಧ ಕೋಟೆಯನ್ನ 1792ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ರಕ್ಷಣೆಗಾಗಿ ನಿರ್ಮಿಸಿದ್ರು. ವೈಭವಶಾಲಿ ಮತ್ತು ಐತಿಹಾಸಿಕ ಮೌಲ್ಯವುಳ್ಳ ಈ ಕೋಟೆ ಇಂದು ನಿರ್ವಹಣೆಯ ಕೊರತೆಯಿಂದಾಗಿ ಕ್ಷೀಣಿಸುತ್ತಿದೆ. ಸರ್ಕಾರದ ಸಂಪೂರ್ಣ ವಿಫಲತೆಯೇ ಈ ಘಟನೆಗೆ ಮೂಲ ಕಾರಣ. ಪ್ರವಾಸೋದ್ಯಮ ಇಲಾಖೆ, ಹಾಸನ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಈ ಗಂಭೀರ ನಿರ್ಲಕ್ಷ್ಯಕ್ಕೆ ಹೊಣೆಗಾರರು ಎಂದು ಆರೋಪಿಸಿದರು. ತಕ್ಷಣವೇ ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಂಡು ಕೋಟೆಯನ್ನು ಪುನರ್ ನಿರ್ಮಾಣ ಮತ್ತು ನಿರ್ವಹಣೆಗೆ ಒಳಪಡಿಸಬೇಕು. ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಪ್ರಸಿದ್ಧವಾದ ಮಂಜರಾಬಾದ್ ಕೋಟೆ ಇದೊಂದು ದೊಡ್ಡ ಮಟ್ಟದ ಪ್ರವಾಸಿಗರ ಧಾಮ ಆಗಿದೆ. ಹಾಗೂ ಸರಿಸುಮಾರು 250 ವರ್ಷಕ್ಕೂ ಹಿಂದೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಹಮದುಲ್ಲಾಹಿ ಅಲಿ ನಿರ್ಮಿಸಿದ ಕೋಟೆ ಇದು ಇವತ್ತು ಮೇಂಟೆನೆನ್ಸು ಕೊರತೆ ಇದ್ದು ಇಲ್ಲಿಂದ ಒಂದು ಮೂಲೆನ ಕುಸಿತ ಆಗಿದೆ. ಇದಕ್ಕೆ ನೇರವಾಗಿ ಪುರಾತತ್ವ ಇಲಾಖೆಯ ಕಾರಣ ಅಂತ ನಮಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇದು ಮೇಂಟೆನೆನ್ಸ್ ಇಲ್ಲ. ಸುತ್ತಮುತ್ತ ನೀವು ನೋಡ್ಬೋದು ಎಷ್ಟು ಕಸ ಕಡ್ಡಿ ಎಲ್ಲ ಬೆಳೆದಿದೆ, ಮರಗಳು ಬೆಳೆದಿದ್ದಾವೆ. ಆ ಮರಗಳ ಒಂದು ಬುಡ ಲೂಸ್ ಆಗಿ ಅದರಲ್ಲಿ ನೀರು ನುಗ್ಗಿ ಆ ಮೂಲೆ ಕುಸಿತ ಆಗಿದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ನಾವು ವೀಕ್ಷಣೆ ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳು ಇದಕ್ಕೆ ತಕ್ಷಣ ವೀಕ್ಷಣೆ ಮಾಡಿ ಇದಕ್ಕೆ ಏನು ಪರಿಹಾರ ದೊರಕಿಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಟ್ರೆ ಒಳ್ಳೆಯದಾಗಿರುತ್ತೆ. ಇಲ್ಲದಿದ್ದರೆ ನಾವು ಇದನ್ನು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಹೆಸರು? ವಾಜಿದ್ ಪಾಷಾ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಇಡೀ ಕೌನ್ಸಿಲ್ ಇಲ್ಲಿ ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಸುಮಾರು ಒಂದು 250 ವರ್ಷದ ಹಿಂದೆ ಇರುವಂತಹ ಈ ಮಂಜರಾಬಾದ್ ಕೋಟೆ ಹಲವಾರು ವರ್ಷಗಳಿಂದ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳಿರಲಿಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ಮಳೆಗಳು ಕೂಡ ನಾವು ಇಲ್ಲಿ ಈ ಭಾಗದಲ್ಲಿ ನಾವು ಕಂಡಿದ್ದೇವೆ. ಆದರೆ ಈ ವರ್ಷದಲ್ಲಿ ಆದಂಥ ಒಂದು ಸಣ್ಣ ಮಳೆಗೆ ಕೂಡ ನೋಡಿ, ಅಲ್ಲಿ ತೋರಿಸಿ ಒಂಚೂರು, ಇಂಥ ಒಂದು ಜಾಗ ಬಿದ್ದುಬಿಟ್ಟು ಅದ್ರ ಮೇಲೆ ಮರ ಗಿಡಗಳೆಲ್ಲ ಬೆಳೆದಿದೆ. ಅದಲ್ಲದೆ ನೋಡಿ, ಇಲ್ಲೇ ಪಕ್ಕದಲ್ಲಿ ನೋಡಿ, ಇಂಥ ದೊಡ್ಡ ಗ್ರಂಥದ ಮರಗಳು ಬೆಳೆದು ಅದೇನೋ ಆಗುತ್ತೆ, ಬೇರೆಲ್ಲ ಅದ್ರೊಳಗೆ ಹೋಗುತ್ತೆ, ನೀರು ಅದರೊಳಗೆ ಹೋಗ್ಬಿಟ್ಟು ಇಲ್ಲಿ ಈ ಥರ ಕುಸಿಯುವಂಥ ಸಂಭವ ನಮಗೆ ಎದ್ದು ಕಾಣಿಸ್ತಾ ಇದೆ. ನೋಡಿ, ಎಷ್ಟು ವರ್ಷಗಳಾಯಿತು ಈ ಥರ ಸ್ವಚ್ಛತೆ ಮಾಡದೆ, ಎಷ್ಟೋ ವರ್ಷಗಳಾಯಿತು. ಇಲ್ಲಿಯ ಪುರಾತತ್ವ ಇಲಾಖೆ ಏನು ಮಾಡ್ತಿದೆ ಅಂದರೆ ಇಲ್ಲಿ ಸ್ವಚ್ಛತೆ ಕಾಣಿಸ್ತಾ ಇಲ್ಲ, ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ. ಅದರಿಂದ ಈ ಥರ ಸಮಸ್ಯೆಗಳು ಇಲ್ಲಿ ಕುಸಿಯುವಂಥದ್ದು ಮತ್ತು ಈ ಥರ ಗ್ರಂಥದ ಮರಗಳು ಬೆಳೆಯುವಂಥದ್ದು ಇತ್ತೀಚೆಗೆ ಇಲ್ಲಿ ಕಾಣ್ತಾ ಬರ್ತಾ ಇದೆ. ಇದನ್ನು ಖಂಡಿಸಿ ನಾವು ಈ ಥರ ಕುಸ್ತೋಗಿದೆ ಅನ್ನೋದು ಅದನ್ನ ವೀಕ್ಷಣೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ವಿ. ಬಂದು ನೋಡ್ಬೇಕಾದ್ರೆ ನೋಡಿ ಎಷ್ಟೊಂದು ಪ್ರವಾಸಿಗರು ಇಲ್ಲಿದ್ದಾರೆ ಅಂತ ನೋಡಿ. ಸುತ್ತಮುತ್ತ ಎಷ್ಟೊಂದು, ಒಂದು ದಿವಸಕ್ಕೆ ಎಷ್ಟೋ ಸಾವಿರ ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ನಮಗೆ ಕಂಡು ಬರ್ತಿರೋದಂದರೆ ಅದೇ ಇಲ್ಲಿಯ ಸ್ವಚ್ಛತೆ ತುಂಬ ಒಂದು ಕಳಪೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಇದನ್ನ ಸ್ವಚ್ಛತೆ ಮಾಡಿ ಈ ಥರ ಕುಸಿಯುವಂಥ ಒಂದು ಇದು ಇಲ್ಲಿ ಮಾಡಿಕೊಡ್ಬಾರ್ದು. ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಇಲ್ಲಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅಂತ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಶ್ರಫ್ ಕೋಟೆ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಸಕಲೇಶಪುರ. ಈ ಸಂದರ್ಭದಲ್ಲಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ವಾಜಿದ್ ಪಾಷಾ, ಸಹ ಕಾರ್ಯದರ್ಶಿ ಸಾದಿಕ್, ಮಂಜರಾಬಾದ್ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಶ್ರಫ್ ಕೋಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವ ಮಂಜರಾಬಾದ್ ಕೋಟೆಯನ್ನ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು.
ಮಂಜರಾಬಾದ್ ಕೋಟೆಯ ಒಂದು ಭಾಗ ಕುಸಿತ ಕಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಕುಸಿತದ ಭಾಗವನ್ನು ಪರಿಶೀಲಿಸಿ ನಂತರ ಮಾತನಾಡಿ, ಐತಿಹಾಸಿಕ ಮಂಜರಾಬಾದ್ ಕೋಟೆ ದಿನನಿತ್ಯ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತಿದ್ದು, ಅತಿಯಾದ ಮಳೆಯಿಂದ ಕೋಟೆಯ ಒಂದು ಭಾಗ ಕುಸಿದಿರುವುದು ಬೇಸರದ ಸಂಗತಿಯಾಗಿದೆ. ಇತಿಹಾಸಕ್ಕೆ ಯಾವುದೇ ಧಕ್ಕೆ ಬರದಂತೆ ಕೋಟೆಯ ಬಿದ್ದಿರುವ ಭಾಗವನ್ನು ಸರಿಪಡಿಸಲು ಪುರಾತತ್ವ ಇಲಾಖೆಗೆ ಆದೇಶ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಪುರಾತತ್ವ ಇಲಾಖೆ ಹಾಗೂ ಪ್ರವಾಸ ಇಲಾಖೆ ಸಹಯೋಗದಲ್ಲಿ ಮಂಜರಾಬಾದ್ ಕೋಟೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇತಿಹಾಸ ಪ್ರಖ್ಯಾತ ಕೋಟೆ ಮಂಜರಾಬಾದ್ ಕೋಟೆ ಅಂತೇನಿದೆ, ನಿನ್ನೆ ರಾತ್ರಿ ಅತಿ ಹೆಚ್ಚು ಮಳೆಯಿಂದಾಗಿ ಒಂದು ಭಾಗ ಕುಸಿತೋಗಿರುತ್ತೆ. ನನಗೆ ಬೆಳಗ್ಗೆನೇ ಇಲ್ಲಿರ್ತಕ್ಕಂಥ ಪ್ರವಾಸೋದ್ಯಮದ ಪೊಲೀಸರು ಇರ್ಬೋದು, ಅದೇ ರೀತಿಯಲ್ಲಿ ಅವರು ಇಲ್ಲಿ ನೋಡ್ಕೊಳ್ತಕ್ಕಂಥ ಗಾರ್ಡ್ ಅವರು ಇರ್ಬೋದು, ನನಗೆ ಬೆಳಗ್ಗೆನೇ ದೂರವಾಣಿ ಮುಖಾಂತರ ಮಾಹಿತಿ ಕೊಟ್ಟರು. ನಾನು ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಹಲವಾರು ವರ್ಷಗಳ ಹಳೆಯ ಕೋಟೆ, ಇದಕ್ಕೆ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಆಗಬೇಕು. ನಾನು ಬೆಳಗ್ಗೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಕೂಡ ನಾನು ಮಾತಾಡಿದ್ದೀನಿ. ನಾಳೆ ಬಂದು ವಿಸಿಟ್ ಮಾಡ್ತಾರೆ, ಅವರಲ್ಲಿ ಬಂದು ಶೀಘ್ರವಾಗಿ ನೋಡಿ ಅದನ್ನು ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಈ ಭಾಗದಲ್ಲಿ ತುಂಬ ಒಂದು ರೀತಿ ಕಾಡು ಬೆಳೆದ ರೀತಿಯಲ್ಲಿ ಬೆಳೆದಿದೆ, ಮತ್ತು ಇದು ರಿನೋವೇಷನ್ ಕೂಡ ಆಗಬೇಕು. ಇಲ್ಲ ಅಂತೇಳಿ ಇದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೋಟೆಯ 5 ಭಾಗಗಳಲ್ಲಿ ಇರ್ತಕ್ಕಂಥ ಗುಮ್ಮಟ ಏನಿದೆ, ಆಲ್ರೆಡಿ ಮೇಲ್ಗಡೆ ಎಲ್ಲ ಕೂಡ ಕುಸಿತೋಗಿದೆ. ಅದು ಕುಸಿತು ಒಳಗಡೆ ನೀರು ನಿಲ್ತಕ್ಕಂಥದ್ದು ಆಗ್ತಾಯಿದೆ. ನೀರು ಬಂದಿದ್ದು ನೀರು ಸರಾಗವಾಗಿ ಹರಿದೋದ್ರೆ ಈ ರೀತಿ ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಾಳೆ ಅವ್ರ ಡಿಪಾರ್ಟ್ಮೆಂಟ್ರು ಬಂದು ನೋಡಿದ ಮೇಲೆ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಆದಷ್ಟು ಬೇಗ ದುರಸ್ತಿ ಆಗಬೇಕು. ಏಕೆಂದರೆ ಈ ಭಾಗದಲ್ಲಿ ದಿನಕ್ಕೆ ಕನಿಷ್ಠ 5,000 ಪ್ರವಾಸಿಗರು ಈ ಒಂದು ಕೋಟೆಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ಬಹುಮುಖ್ಯ ತಾಣ ಅಂತೇಳಿದ್ರು ಕೂಡ ತಪ್ಪಾಗಲಾರ್ದು. ಯಾಕೆ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬಂದು ಹೋಗ್ತಕ್ಕಂಥ ಜಾಗ. ಈ ನಿಟ್ಟಿನಲ್ಲಿ ಈಗ ಆದಷ್ಟು ಬೇಗ ಅದನ್ನು ದುರಸ್ತಿ ಮಾಡಬೇಕು. ಪ್ರವಾಸಿಗರಿಗೆ ಒಂದು ರೀತಿ ಒಂದು ಒಳ್ಳೆಯ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ಸ್ಥಳವನ್ನು ಪ್ರವಾಸಿಗರಿಗೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸ್ಕೊಡ್ಬೇಕು. ಅದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಏನು ಬೇಕು ಎಲ್ಲ ರೀತಿಯಲ್ಲಿ ನಾವು ಕೂಡ ಬೇಕಾದ್ರೆ ಸಹಕಾರವನ್ನು ಮಾಡ್ತೀವಿ. ಬಟ್ ಈ ಕೋಟೆ ಆರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ಸೇರೋದ್ರಿಂದ ಅವರೇ ಆದಷ್ಟು ಬೇಗ ಇದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಆಗಸ್ಟ್ 15ರಂದು ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಮುಂದೆ ಜನಾರೋಗ್ಯದ ಸ್ವತಂತ್ರಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹೃದಯಾಘಾತ ಸೇರಿದಂತೆ ನಾನಾ ಮಾರಕ ಕಾಯಿಲೆಗಳಿಗೆ ಚಿಕಿತ್ಸೆ ಒದಗಿಸಲು ಹೈಟೆಕ್ ಆಸ್ಪತ್ರೆ ಕಟ್ಟಡ ನಿರ್ಮಿಸಿ 2 ವರ್ಷ ಕಳೆದಿದೆ. ಆದರೂ ಸಹ ಇದುವರೆಗೂ ಯಂತ್ರೋಪಕರಣ, ವೈದ್ಯರು, ಸಿಬ್ಬಂದಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಆದ್ದರಿಂದ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದೇವೆ. ಆಸ್ಪತ್ರೆಗೆ ಅಗತ್ಯ ಸೌಕರ್ಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಪ್ರತಿಭಟನೆ ಹಾಗೂ ಧರಣಿ ನಡೆಸಿದಾಗ ಸ್ಥಳೀಯ ಆಡಳಿತ ಕೇವಲ ಭರವಸೆಯನ್ನು ನೀಡಿದ್ದು ಇದುವರೆಗೂ ಕಾರ್ಯಗತವಾಗಿಲ್ಲ. ಆಗಸ್ಟ್ 14ರಂದು ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಒಳಗೊಂಡಂತೆ ಸರಣಿ ಪ್ರತಿಭಟನೆಗಳನ್ನು ನಡೆಸಲಾಗುವುದು. ನಂತರ ನಮ್ಮ ಹಕ್ಕೊತ್ತಾಯವನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದರು. ಒಂದು ರೀತಿಯ ಆರೋಗ್ಯದ ತುರ್ತು ಪರಿಸ್ಥಿತಿ ಎದುರಾಗಿತ್ತು. ನಿರಂತರವಾಗಿ ಹಠಾತ್ ಸಾವುಗಳು, ಅದರಲ್ಲೂ ಯುವಜನರ ಸಾವುಗಳು, ಹೃದಯ ಸಂಬಂಧದ ಸಾವುಗಳು ಎದುರಾದ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ದೊಡ್ಡ ಸುದ್ದಿ ಆಯಿತು. ಅಂದರೆ ಹಾಸನದಲ್ಲೇ ಯಾಕೆ ಇಷ್ಟು ಮರಣಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು ಇಡೀ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತು. ತಡವಾಗಿ ಆದರೂ ಕೂಡ ಒಂದು ಸಮಿತಿನ ರಚನೆ ಮಾಡಿ ಆ ಸಮಿತಿಯಿಂದ ವರದಿ ತರಿಸ್ಕೊಂಡಿದೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈ ಥರ ಸಂದರ್ಭ ಯಾಕೆ ಬಂತು? ಒಟ್ಟಾರೆ ಇವತ್ತಿನ ಸಂದರ್ಭದಲ್ಲಿ ಆರೋಗ್ಯ ಸಂಬಂಧಪಟ್ಟಂಥ ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾಯಿದೆ. ಒತ್ತಡದ ಜೀವನ, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಕೋವಿಡೋತ್ತರ ಪರಿಣಾಮಗಳು, ಮತ್ತು ಒಂದು ಕೋವಿಡ್ ವ್ಯಾಕ್ಸಿನ್ನೂ ಕೂಡ ಕಾರಣ ಇರ್ಬೋದು ಅನ್ನುವಂಥ ಹಲವಾರು ಚರ್ಚೆಗಳು ನಡೀತಾ ಇದೆ. ಇಷ್ಟೆಲ್ಲ ಗಂಭೀರವಾಗಿರೋ ಸಂದರ್ಭದಲ್ಲಿ ಇಷ್ಟೊಂದು ಸರಣಿ ಸಾವುಗಳಾಯಿತು, ಮತ್ತು ಗಂಭೀರವಾದಂಥ ಕಾಯಿಲೆಗಳು ಎದುರಿಸೋ ಸಂದರ್ಭದಲ್ಲಿ ಖಾಸಗಿ ಆರೋಗ್ಯ ಸಂಸ್ಥೆಗಳಲ್ಲಿ ಸಿಕ್ಕಾಪಟ್ಟೆ ಪೇಷಂಟ್ಸ್ ಹೋದರು, ಜಿಲ್ಲಾ ಆಸ್ಪತ್ರೆಯಲ್ಲಿ ಒತ್ತಡ ಜಾಸ್ತಿ ಆಯಿತು. ಸೊ ಇಷ್ಟೆಲ್ಲ ಆದರೂ ಕೂಡ ಹಾಸನದಲ್ಲಿ ಈ ವೇಳೆ ಸಾಹಿತಿ ರೂಪಾ ಹಾಸನ್, ದಲಿತ ಮುಖಂಡ ಎಚ್.ಕೆ. ಸಂದೇಶ್, ವಕೀಲ ಹನುಮಂತ್ ಪಾಳ್ಯ ಸೇರಿದಂತೆ ಇತರರು ಹಾಜರಿದ್ದರು.
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಹಾಸನ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 9 ಮತ್ತು 10ರಂದು ಮೈಸೂರು ವಿಭಾಗ ಮಟ್ಟದ ವಿಭಾಗಗಳ ಪದಾಧಿಕಾರಿಗಳಿಗೆ 2 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಬೇಲೂರು ತಾಲೂಕಿನ ಹಳೆಬೀಡು ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಆಗಸ್ಟ್ 9ರಂದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ನೆರವೇರಲಿದ್ದು, ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಆಲೂರು ತಾಲೂಕಿನ ಕಾರಜವಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದಿಂದ ಮೈಸೂರು ವಿಭಾಗ ಮಟ್ಟದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಾಗಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ಹಾನಗಲ್ಲ ಕುಮಾರಸ್ವಾಮೀಜಿಯವರಿಂದ ರಚನೆಯಾದಂತಹ ಸ್ಥಾಪಿತವಾದಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಾರ್ಯಕ್ಷೇತ್ರದಲ್ಲಿ ತೊಡಗಬೇಕಾದ್ರೆ ಅದರದ್ದೇ ಆದಂತಹ ಒಂದು ಪರಿಚಯ ಇರಬೇಕು. ಮಹಾಸಭಾದ ನಿಯಮಾವಳಿಗಳು ಏನು, ಹೇಗೆ ಅವನ್ನು ಜಾರಿಗೆ ತರಬೇಕು, ಜಾರಿಗೆ ತರುವಂತಹ ಪ್ರತಿಯೊಬ್ಬರ ಪಾತ್ರ ಏನು, ಇದೆಲ್ಲದರನ್ನು ವಿಶೇಷವಾಗಿ ಅವರಿಗೆ ಚಿಂತನ ಮಂಥನದ ಮೂಲಕವಾಗಿ ಮನದಟ್ಟು ಮಾಡಿಕೊಡುವಂತಹದ್ದು. ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ನವಿಲೆ ಪರಮೇಶ್, ಮಲ್ಲಿಕಾರ್ಜುನ ಸ್ವಾಮೀಜಿ, ಕಟಾಯ ಶಿವಕುಮಾರ್, ಯತೀಶ್ ಸೇರಿದಂತೆ ಇತರರು ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮೋಟಾರ್ ಪಂಪ್ ಪಡೆದಿರುವ ಎಲ್ಲ ಫಲಾನುಭವಿಗಳು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ಥಿರತೆಯನ್ನು ಸಾಧಿಸಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ತಾಲೂಕು ಪಂಚಾಯತ್ ಆವರಣದಲ್ಲಿ ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ 8 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಪಂಪ್, ಮೋಟಾರ್ ಮತ್ತು ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳಿಗೆ ಈ ರೀತಿಯ ಸವಲತ್ತುಗಳನ್ನು ನೀಡಲಾಗುತ್ತಿದೆ. ಸರ್ಕಾರ ನೀಡಿದ ಪರಿಕರಗಳನ್ನು ಅನ್ಯರಿಗೆ ನೀಡಬಾರದು, ಫಲಾನುಭವಿಯೇ ನೇರವಾಗಿ ಬಳಸಬೇಕು ಎಂದು ಹೇಳಿದರು. ಈ ದಿನ ಸಕಲೇಶಪುರ ತಾಲೂಕ್ ಪಂಚಾಯಿತಿಯ ಮುಂಭಾಗದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಭಾಗದ ಸಣ್ಣ ಹಿಡುವಳಿದಾರ ರೈತರುಗಳಿಗೆ ಬೋರ್ವೆಲ್ಗೆ ಬೇಕಾದಂಥ ಎಲ್ಲ ಉಪಕರಣಗಳು, ಮೋಟ್ರ್ಗಳಿರ್ಬೋದು, ಪೈಪ್ಲಿರ್ಬೋದು, ಎಲ್ಲ ಉಪಕರಣಗಳನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮುಖಾಂತರ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮತ್ತು ಪಂಗಡದಂಥ ರೈತರುಗಳಿಗೆ, ಸಣ್ಣ ಹಿಡುವಳಿದಾರರು ಅವರು ಆರ್ಥಿಕವಾಗಿ ಮುಂದೆ ಬರಬೇಕು ಅಂದರೆ ಅವರಿಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಇವತ್ತು ಬೋರನ್ನು ತೆಗೆಸಿ ಪೈಪ್ಗಳನ್ನ ಕೊಟ್ಟು ಮೋಟ್ರನ್ನ ಅಳವಡಿಸಿ ಕನೆಕ್ಷನ್ನು ಸಮೇತ ಕೊಡಿಸಿ ಅವರು ಉತ್ತಮವಾದ ಬೆಳೆ ಬೆಳೆದು ಆ ಬೆಳೆಯಿಂದ ಬಂದಿರತಕ್ಕಂಥ ಬೆಳೆಯನ್ನು ಮಾರಾಟವನ್ನು ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದ ಕಾರ್ಯಕ್ರಮನ ಇವತ್ತು ಅಂಬೇಡ್ಕರ್ ನಿಗಮದ ವತಿಯಿಂದ ಮಾಡ್ತಾಯಿದ್ದಾರೆ. ಎಲ್ಲ ರೈತರು ಕೂಡ ಇದನ್ನು ಸದುಪಯೋಗವನ್ನು ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ತಾಲೂಕು ಅಭಿವೃದ್ಧಿ ಅಧಿಕಾರಿ ಶ್ರುತಿ, ಪ್ರಥಮ ದರ್ಜೆ ಸಹಾಯಾಧಿಕಾರಿ ಜಯಶಂಕರ್ ಉಪಸ್ಥಿತರಿದ್ದರು. ನರೇಗಾ ಯೋಜನೆಯಲ್ಲಿ ಟ್ರ್ಯಾಕ್ಟರ್ ಬಾಡಿಗೆ ಪಡೆದಿದ್ದ ಹಣವನ್ನು ನೀಡುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆ ಹಾಗೂ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ವತಿಯಿಂದ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪುರಸಭೆಯಿಂದ ಟ್ರ್ಯಾಕ್ಟರ್ ಜೊತೆ ಹೊರಟ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಪಂಚಾಯಿತಿ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತರಾಜ್ ಮಾತನಾಡಿ, ನೆಲಮಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕೆಲಸಕ್ಕೆ ಬಳಸಿಕೊಂಡ ಟ್ರ್ಯಾಕ್ಟರ್ ಬಾಡಿಗೆಯನ್ನು ಕಳೆದ 3 ವರ್ಷದಿಂದ ನೀಡದೆ ಅಧಿಕಾರಿಗಳು ಸಬೂಬು ಹೇಳಿಕೊಂಡು ಬರುತ್ತಿದ್ದಾರೆ. ಕೂಡಲೇ ಹಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಜಪ್ತಿ ಮಾಡತಕ್ಕಂಥ ಸರ್ಕಾರಗಳು, ಆದರೆ ಅದೇ ಸರ್ಕಾರ ರೈತರಿಗೆ ಬಾಡಿಗೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಆ ನಿಯಮವನ್ನು ರೈತರು ಅನುಸರಿಸ್ಬೇಕು ತಾನೆ. ಆ ರೈತರು ಇವತ್ತು ನಾವು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ತಾಲೂಕ್ ಪಂಚಾಯಿತಿ ಇಲಾಖೆ ಇರ್ಬೋದು, ಮತ್ತು ಅದೇ ರೀತಿಯಲ್ಲೇ ಅಲ್ಲಿ ಏನು ಇಂಜಿನಿಯರಿಂಗ್ ಉಪವಿಭಾಗ ಏನಿದೆಯೋ ಅವರ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣವಾದಂತಹ ಒಂದು ಹೊಣೆಗಾರರಾಗಿದ್ದಾರೆ. ಭಾಳ ಬೇಜವಾಬ್ದಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದೇ ಕೆಲವು ಗುತ್ತಿಗೆದಾರಗಳು ಯಾರಾದ್ರೂ ದೊಡ್ಡ ದೊಡ್ಡ ಗುತ್ತಿಗೆದಾರಗಳು, ಅದು ಇಲ್ಲಿ ಬಿಡಿ, ಇಲ್ಲಿ ಯಾರೂ ಆ ಥರ ದೊಡ್ಡ ಮಟ್ಟದ ಗುತ್ತಿಗೆದಾರಗಳಿಲ್ಲ. ಕೆಲಸನೇ ಮಾಡ್ದೇನೆ ಬಿಲ್ ತಗೊಳ್ತಕ್ಕಂಥ ದೊಡ್ಡ ಪ್ರಮಾಣದ ಗುತ್ತಿಗೆದಾರಗಳಿಗೆ ಇವರು ಯಾವುದೇ ರೀತಿಯಾದಂತಹ ಅಲ್ಲಿ ಪರೀಕ್ಷೆಯನ್ನು ತನಿಖೆಯನ್ನು ಮಾಡೋದಿಲ್ಲ, ಪರಿಶೀಲನೆಯನ್ನು ಮಾಡೋದಿಲ್ಲ. ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ 50 ಕೋಟಿ 100 ಕೋಟಿ ಈ ರೀತಿಯಲ್ಲಿ ಹಣವನ್ನು ತಕ್ಷಣದಲ್ಲೇ ಮಂಜೂರು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಪಾಪ ರೈತರ ಒಂದು ಟ್ರ್ಯಾಕ್ಟರ್ ಬಾಡಿಗೆಯನ್ನು ಕೊಡಲಿಕ್ಕೆ 3 ವರ್ಷ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತಿನ ಈ ರಾಜಕೀಯ ಪ್ರಭುತ್ವ,
ಮತ್ತು ಕಾರ್ಯಾಂಗದ ಪ್ರಭುತ್ವ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕು. ಅದ್ರ ಜೊತೆಯಲ್ಲೇ ಆನ್ಗೋಯಿಂಗ್ ವರ್ಕ್ ಹೆಸರಿನಲ್ಲಿ ಹಲವಾರು ಕಾಮಗಾರಿಗಳನ್ನು ಹೊಸ ಕಾಮಗಾರಿ. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ರಾಜ್, ಸುಶೀಲಾ, ಜಯಶೀಲಾ, ಪದ್ಮಾ, ರತ್ನಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಟಿ ನರಸೀಪುರ ತಾಲೂಕಿನ ಮೂಗೂರಿನಲ್ಲಿಂದು ಶ್ರೀ ತ್ರಿಪುರ ಸುಂದರಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ತ್ರಿಪುರ ಸುಂದರಮ್ಮನವರ ಸಮುದಾಯ ಭವನ ನಿರ್ಮಾಣದ ಭೂಮಿ ಪೂಜೆಯನ್ನು ಮಾಜಿ ಸಚಿವ ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜು ನೆರವೇರಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರಿತಿಪ್ಪೇಗೌಡ ಹಾಗೂ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಟ್ರಸ್ಟ್ ಅಧ್ಯಕ್ಷರಾದ ತಿಬ್ಬಾದೇವಿ ಶಿವಲಿಂಗಯ್ಯ ಅವರು ನೆರವೇರಿಸಿದರು. ಗ್ರಾಮದ ಅತಿಥಿಗೃಹ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವರು, ಕ್ಷೇತ್ರದ ಸಚಿವರಾದ ಮಹದೇವಪ್ಪರವರು ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರುಗಳ ಸಹಕಾರದಲ್ಲಿಂದು ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ. ಬಹುತೇಕ ನಾನಾದ್ರೂ ಇವತ್ತು ಭಾವಿಸಿದ್ದೀನಿ, ಇವತ್ತಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳ ಸ್ಪೀಡಾಗಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗುತ್ತೆ. ಕಳೆದ ಕುಮಾರಣ್ಣವರ ನೇತೃತ್ವದ ಸರ್ಕಾರದಲ್ಲಿ ನಾನು ಅವರ ಕ್ಯಾಬಿನೆಟಲ್ಲಿ ಮಂತ್ರಿ ಆಗುವಂಥ ಸಂದರ್ಭ, ಅವತ್ತು ನಮ್ಮ ಮರ್ತಿಬಣ್ಣ ಹೆಚ್ಚಿನ ಜವಾಬ್ದಾರಿ ತಗೊಂಡು ನನ್ನ ಮಂತ್ರಿ ಮಾಡಿಸಿದ್ರು. ಅವತ್ತು ಆ ತಾಯಿ ಹೆಸರಲ್ಲಿ ನಾನು ಓದ್ ತಗೊಂಡು ಆ ತಾಯಿಗೆ ಸೇವೆ ಸಲ್ಲಿಸಬೇಕು ಅಂತೇಳಿ ಬಡ್ಜೆಟ್ನಲ್ಲೇ 5 ಕೋಟಿ ಹಣವನ್ನು ಇಡಿಸಿ ಇವತ್ತು ಇನ್ನೊಂದು ರಾಜಗೋಪುರ ಆಗಲೇಬೇಕು ಆ ತಾಯಿಗೆ ಅಂತೇಳಿ ಕೆಲಸ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ರೆ ಇನ್ನೊಂದು 16 ಕೋಟಿ ಪ್ರಪೋಸಲ್ ಇತ್ತು, ಅದು ಅಪ್ರೂವ್ ಆಗ್ತಿತ್ತು. ಮತ್ತು ಆದಂತಹ ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಅದನ್ನು ಅಪ್ರೂವ್ ಮಾಡ್ಸೋಕ್ಕಾಗಲಿಲ್ಲ. ಆ ರಾಜಗೋಪುರ ಇನಾಗ್ರೇಷನ್ ಆಗೋ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಅವರು ನನಗೆ ಬಹಳ ಆತ್ಮೀಯರಾದಂಥ ಹಿನ್ನೆಲೆಯಲ್ಲಿ ನಾನು ಅದರಲ್ಲಿ ವಿಶೇಷ ಮರ್ತಿಬಣ್ಣವರಿಗೆ ಬಹಳ ಗೌರವ ಕೊಡ್ತಾ ಇದ್ರು. ಅವ್ರು ಕರ್ಕೊಂಡು ಹೋದಂಥ ಕಾರಣದಿಂದ ಇಲ್ಲಿ ಸಾರಾ ಮಹೇಶ್ ಅವರು ರೇಷ್ಮೆ ಇಲಾಖೆ ಮಂತ್ರಿಗಳಾಗಿದ್ದಾಗ ನಮಗೆ ಈ ಸಂದರ್ಭದಲ್ಲಿ ಟ್ರಸ್ಟ್ ಮಾಜಿ ಅಧ್ಯಕ್ಷರಾದ ಲಿಂಗಪ್ಪ, ಡಾಕ್ಟರ್ ದೇವೇಗೌಡ, ಬ್ಯಾಡರಹಳ್ಳಿ ಯಜಮಾನರು ಕಾಡಪ್ಪ, ದೇವಿ ಎಲೆಕ್ಟ್ರಾನಿಕ್ ಮಾಲೀಕರಾದ ಹರೀಶ್, ಮೂಗುರಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಮನುಷ್ಯನಿಗೆ ಮಣ್ಣಿನ ಸಂಪರ್ಕ ಅಗತ್ಯವಿದ್ದು, ಆಧುನಿಕ ಜಗತ್ತಿನಲ್ಲಿ ಮಡ್ ಥೆರಪಿಯ ಮೂಲಕ ಜನರು ಒತ್ತಡದ ಜೀವನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೈಕೋರ್ಟ್ ನ್ಯಾಯವಾದಿ ನಾಗೇಂದ್ರ ನಾಯಕ್ ಹೇಳಿದರು. ಭಟ್ಕಳ ತಾಲೂಕಿನ ಸರ್ಪನಕಟ್ಟೆಯಲ್ಲಿ ಸರ್ಪನಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಕೇಸರು ಗದ್ದೆ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ಯುವ ಪೀಳಿಗೆ ಕೃಷಿಯ ಕುರಿತಾಗಿ ಅನಾಸಕ್ತಿ ಹಿಂಜರಿಕೆ ಇದೆ. ಇಂತಹ ಕ್ರೀಡಾಕೂಟದಲ್ಲಿ ಯುವ ಪೀಳಿಗೆ ಭಾಗಿಯಾಗುವುದರಿಂದ ಕೃಷಿಯಲ್ಲೂ ಆಸಕ್ತಿ ಮೂಡಬಹುದಾಗಿದೆ ಎಂದರು. ನೀವು ಈ ಸಿಟಿಗೆಲ್ಲ ಹೋದರೆ ಮಡ್ ಥೆರಪಿ ಅಂತ ಮಾಡ್ತಾರೆ. ಮಲಗಿಸಿ ಮೈಗೆಲ್ಲ ಕೆಸರು ಹಚ್ಚಿ 1 ಅವರ್ ಬಿಟ್ಟು ಆಮೇಲೆ ಅದನ್ನು ತೊಳಿತಾರೆ. ಯಾಕೆಂದರೆ ಕಾರಣ ಇಷ್ಟೇ, ಬಾಡಿಗೆ ನಮ್ಮ ಮಣ್ಣಿನ ಸಂಪರ್ಕ ಆಗಬೇಕು. ಬಾಡಿಯಲ್ಲಿರೋದು ಈ ಭೂಮಿಗೆ ಸಪ್ರೇಟ್ ಎನರ್ಜಿ ಇರ್ತದೆ. ಎಷ್ಟೋ ಸರಿ ನಮ್ಗೆ ಹೇಳ್ತಾರೆ ಆಯುರ್ವೇದದಲ್ಲಿ, ಬರಿಗಾಲಲ್ಲಿ ನಡೀರಿ ಅಂತ. ಬರಿಗಾಲಲ್ಲಿ ನಡೀರಿ ಅಂತ ಹೇಳೋದು ಯಾಕೆ ಅಂತಂದರೆ, ಭೂಮಿಯೊಟ್ಟಿಗೆ ನಮ್ಮ ದೇಹದ ಸಂಪರ್ಕ ಆಗಬೇಕು. ನಾವು ಮನೆ ಒಳಗಡೆನೂ ಚಪ್ಪಲಿ ಹಾಕೊಂಡು ನಡೀತೀವಿ ಸಿಚುವೇಶನ್ಗೆ ತಕ್ಕಂಗೆ. ಈ ಕೆಸರುಗದ್ದೆಗೆ ನಾವು ಇಳಿದಾಗ ಇಲ್ಲಿ 2 ರೀತಿ ಲಾಭ ಇದೆ. ನಾನು ಇಲ್ಲಿ ಕೂತು ಆಲೋಚನೆ ಮಾಡ್ತಾ ಇದ್ದೆ, ಈಗಿನ ಕಾಲದಲ್ಲಿ ಹುಡುಗರಿಗೆ ಅಗ್ರಿಕಲ್ಚರು ಕೃಷಿ ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿಕೆ, ಅಷ್ಟು ಇನ್ವಾಲ್ವ್ ಆಗೋದಿಲ್ಲ ಹುಡುಗರು. ಆದರೆ ಈ ಒಂದು ಚಿಕ್ಕ ವಯಸ್ಸಲ್ಲೇ ಈ ಭೂಮಿ ಒಟ್ಟಿಗೆ ನೀವು ಅವರನ್ನು ಕನೆಕ್ಟ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಸಾಂಸ್ಕೃತಿಕ ಒಂದು ಕ್ರಾಂತಿ ಆಗುತ್ತೆ. ಇದು ಜನರು ಪುನಃ ವಾಪಸ್ ನಾವು ಬೇಸಾಯಕ್ಕೆ ಹೋಗಿ. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶಿವಾನಂದ ನಾಯಕ್, ಗ್ರಾಮೀಣ ಸಹಕಾರಿ ಸೇವಾ ಸಂಘ ಬೆಳಕ ಅಧ್ಯಕ್ಷ ಮಾದೇವ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಬಸವೇಶ್ವರ ನಗರದಲ್ಲಿ ಶ್ರೀ ನಂದಿ ಬಸವೇಶ್ವರ ದೇವಾಲಯದ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸೋಮವಾರ ಜರುಗಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿವೃತ್ತ ಉಪನ್ಯಾಸಕರಾದ ಆರ್ಪಿ ರಾಜುರಾಮ್ ಮಾತನಾಡಿ, ದೇವಸ್ಥಾನಗಳು ಅಂಧ ಅನಾಥರಿಗೆ ನೆಮ್ಮದಿ ಸುರಕ್ಷತೆ ನೀಡುವ ತಾಣಗಳು. ದೇವಾಲಯಗಳ ಬಗ್ಗೆ ಯಾರೂ ಅಸಡ್ಡೆ ತೋರದೆ ಆಧ್ಯಾತ್ಮಿಕ ಕೆಲಸ ಮಾಡುವವರಿಗೆ ಪ್ರೋತ್ಸಾಹ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಮುಟ್ಟೋದು, ದೃಶ್ಯ ಅಂದ್ರೆ ನೋಡೋದು, ಇವು ಪಂಚಮಹಾ ಜ್ಞಾನೇಂದ್ರಿಯಗಳು. ಈ ಶ್ರವಣ ಮಾಸದಲ್ಲಿ ಯಾರಾದ್ರೂ ಒಳ್ಳೆಯದನ್ನೇ ಕೇಳಬೇಕು. ಅದಕ್ಕೆ ಈ ಒಳ್ಳೆಯದನ್ನೇ ಕೇಳ್ತಕ್ಕಂಥ ಈ ಮಾಸವನ್ನು ಸದ್ಬಳಕೆ ಮಾಡಿಕೊಂಡು ಶ್ರವಣ ಮಾಸದಲ್ಲಿ ನಾವು ಏನಪ್ಪ ಅಂದ್ರೆ ಈ ಒಂದು ಬಸವಣ್ಣನ ಪ್ರತಿಷ್ಠಾಪನೆ ಮಾಡಬೇಕಂತ ಸಂಕಲ್ಪ ಮಾಡಿದ್ರು. ಆ ಹಿರಿಯರ ಸಂಕಲ್ಪದಂತೆ, ಎಲ್ಲ ಭಕ್ತರ ಸಂಕಲ್ಪದಂತೆ ಮತ್ತು ದಾನಿಗಳ ಧರ್ಮಿಗಳ ಅವರ ಸಹಕಾರದೊಂದಿಗೆ ಇವತ್ತು ಈ ಒಂದು ಮಠ ಇದಾಗಿದೆ. ಈ ಮಠ ಮಾನ್ಯಗಳನ್ನ ಕಟ್ಟೋದು ನಾವಷ್ಟೇ ಅಲ್ಲ, ಇದು ಭಾರತ ದೇಶದ ಇತಿಹಾಸದ ಗರ್ಭದಲ್ಲಿ ಅಡಕವಾಗಿದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಎಲ್ಲಿ ಯಾವ ದೇಶದಲ್ಲಿ ಇಲ್ಲ. ಯಾಕಂದ್ರೆ ನಮ್ಮದೊಂದು ಪರಂಪರೆ ಇದೆ. ನಮ್ಮದು
ನಮ್ಮದೊಂದು ಆಧ್ಯಾತ್ಮಿಕ ಪರಂಪರೆಯಿಂದ ಬಂದಂತ ದೇಶ ಇದು. ವೈಜ್ಞಾನಿಕಕ್ಕೂ ತಾಂತ್ರಿಕಕ್ಕೂ ಬುದ್ಧಿ ಹೇಳ್ತಕ್ಕಂಥದ್ದು ಒಂದು ಯಾವುದೇ ಪರಂಪರೆ ಇತ್ತು ಅಂದ್ರೆ ಅದು ಆಧ್ಯಾತ್ಮಿಕ ಪರಂಪರೆ. ಯಾವ ನೆಲದಲ್ಲಿ ಈ ವೇಳೆ ಶಾಸಕ ಬಸವರಾಜ ರಾಯರೆಡ್ಡಿ, ಮಹಾದೇವ ಮಹಾಸ್ವಾಮೀಜಿ, ಸೊರಟೂರಿನ ಶಿವಯೋಗಿ ಮಹಾಸ್ವಾಮೀಜಿ, ಅಧ್ಯಕ್ಷ ವೀರಣ್ಣ ಅಡ್ಡಿಕೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಜರಾಬಾದ್ ಕೋಟೆಯ ಒಂದು ಭಾಗ ಕುಸಿತ, ಇದು ಸರ್ಕಾರದ ನಿರ್ವಹಣೆಯ ಕೊರತೆ ಎಂದು ಆರೋಪ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಿಡಿ. ಮಂಜರಾಬಾದ್ ಕೋಟೆ ಕುಸಿತ ಪ್ರದೇಶಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ. ಇತಿಹಾಸಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಎಂದು ಆಶ್ವಾಸನೆ. ಕೋಟೆಯ ಅಭಿವೃದ್ಧಿಗೆ ಕ್ರಮದ ಭರವಸೆ. ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಸರ್ಕಾರ ವಿಫಲ. ಆಗಸ್ಟ್ 15ರಂದು ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದೆ ಧರಣಿ. ಸಿಐಟಿಯು ಜಿಲ್ಲಾ ಘಟಕದ ಅಧ್ಯಕ್ಷ ಧರ್ಮೇಶ್ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.